ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ದಿನ ಇಡ್ಲಿ ದೋಸೆ ತಿಂದು ಬೋರ್ ಆಗ್ತಾ ಇದೆಯಾ? ಹಾಗಿದ್ರೆ ಆರೋಗ್ಯಕರವಾದಂತಹ ಅವಲಕ್ಕಿಯನ್ನ ಒಂದು ಸರಿ ತಿಂದು ನೋಡಿ. ಇದನ್ನ ಒಂದು ಸಲ ನೀವೇನಾದರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದರಿಂದ ಆಗುವಂತಹ ಲಾಭಗಳಿಂದ ಖಂಡಿತವಾಗ್ಲೂ ವಾರಕ್ಕೊಮ್ಮೆ ಅವಲಕ್ಕಿಯಿಂದ ಯಾವುದಾದ್ರೂ ಒಂದು ರೆಸಿಪಿನ ಮಾಡಿ ಖಂಡಿತ ಟ್ರೈ ಮಾಡ್ತೀರಾ. ಇದರ ಸೇವನೆಯನ್ನ ನಿರಂತರವಾಗಿ ಮಾಡೋದ್ರಿಂದ ಏನೇನೆಲ್ಲ ಲಾಭಗಳಿದೆ ಅಂತ ನಿಮ್ಗೆ ಗೊತ್ತಾ? ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡಬಹುದು. ಅವಲಕ್ಕಿಯಿಂದ ಇರುವಂತಹ ಉಪಯೋಗಗಳನ್ನ ತಿಳಿಯೋಣ ಬನ್ನಿ. ಅವಲಕ್ಕಿ ಖಾಲಿ ಹೊಟ್ಟೆಯಲ್ಲಿ ತಿನ್ನಲು ಬೋಳು ಮಾಡುವಂತಹ ಆಹಾರವಾಗಿದೆ. ಅವಲಕ್ಕಿಯಲ್ಲಿ ಹೇರಳವಾದಂತಹ ಹೆಚ್ಚಿನ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೆಯುತ್ತವೆ ಮತ್ತು ಅವಲಕ್ಕಿ ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರುತ್ತೆ. ಇಂತಹ ಅವಲಕ್ಕಿಯನ್ನ ಬಳಸಿ ನಾನಿವತ್ತು ಅವಲಕ್ಕಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಕಾದಿರುವ ಬಾಣಲೆಗೆ ಬೇಕಾದಷ್ಟು ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ಕಾದಂತಹ ಎಣ್ಣೆಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವು ಸಿಡ್ದಾದ ತಕ್ಷಣ ಇದಕ್ಕೆ ಒಣಗಿರುವಂತಹ ಮೆಣಸಿನ್ಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದನ್ನ ಕೂಡ ಹಾಕೋತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ದಪ್ಪ ಸೈಜ್ನ ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಫುಲ್ಲು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ 1 ದೊಡ್ಡ ಸೈಜ್ನ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋತೀನಿ. 1 ಚಿಟಿಕೆ ಅರಿಶಿನವನ್ನ ಸೇರಿಸ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ನೆನೆಸಿ ತೊಳೆದಿರುವಂತಹ ಅವಲಕ್ಕಿಯನ್ನ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ನಿಂಬೆ ರಸನ ಕೂಡ ಮಿಕ್ಸ್ ಮಾಡಿ ಅಂಡ್ ಇದನ್ನ ಒಂದ್ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಅಂಡ್ ಉಪ್ಪು ಹುಳಿ ಖಾರ ಎಲ್ಲಾನು ಕರೆಕ್ಟಾಗಿ ಹಿಡಿಬೇಕು. ಅದಕ್ಕೋಸ್ಕರ 5 ನಿಮಿಷ ಮುಚ್ಚಿ ತೆಗಿತಾ ಇದ್ದೀನಿ. ನೋಡಿ, ಬಿಸಿ ಬಿಸಿಯಾದಂತಹ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಅವಲಕ್ಕಿ ಈಗ ರೆಡಿಯಾಗಿದೆ. ಇಂತಹ ಅವಲಕ್ಕಿಯಿಂದ ಏನೇನೆಲ್ಲ ಉಪಯೋಗಗಳಿದೆ ಅಂತ ನೋಡೋಣ ಬನ್ನಿ. ಅವಲಕ್ಕಿಯಲ್ಲಿ ಕಡಿಮೆ ಕ್ಯಾಲೋರಿಗಳು ಇರೋದ್ರಿಂದ ತೂಕವನ್ನ ಕಡಿಮೆ ಮಾಡುವಲ್ಲಿ ತುಂಬಾನೇ ಸಹಾಯಕಾರಿಯಾಗಿರುತ್ತವೆ. ಇದರಲ್ಲಿ ಹೆಚ್ಚಾದಂತಹ ಫೈಬರ್ ಅಂಶ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನ ಸುಲಭವನ್ನಾಗಿ ಮಾಡಿಕೊಳ್ಳಬಹುದು. ಅವಲಕ್ಕಿಯಲ್ಲಿ ಇರುವಂತಹ ಐರನ್ ಕಂಟೆಂಟ್ ಮತ್ತು ವಿಟಮಿನ್ ಬಿ ನಮ್ಮ ದೇಹದಲ್ಲಿನ ರಕ್ತಹೀನತೆಯನ್ನ ಕಡಿಮೆ ಮಾಡುತ್ತೆ. ಅವಲಕ್ಕಿಯು ನಮ್ಮ ದೇಹಕ್ಕೆ ದಪ್ಪ ಶಕ್ತಿ, ಇನ್ಸ್ಟಂಟ್ ಎನರ್ಜಿಯನ್ನ ನಮ್ಮ ದೇಹಕ್ಕೆ ಒದಗಿಸುತ್ತೆ. ನಮ್ಮ ಜೀರ್ಣಶಕ್ತಿಯನ್ನ ಹೆಚ್ಚಿಸಲು ಇದು ಸಹಾಯಕವಾಗಿದ್ದು, ಈ ಅವಲಕ್ಕಿಯನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಕೂಡ ಸೇವನೆಯನ್ನ ಮಾಡಬಹುದಾದಂತಹ ಆಹಾರವಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅವಲಕ್ಕಿಯನ್ನ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳು ಇವೆ ಅಂತ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.